ಆಲ್ರೆಡಿ 3 ಜನ ಮೇಲ್ಗಡೆ ನಿನ್ನೆನೆ 2 ಜನ ಮೇಲ್ಗಡೆ ಕ್ರಮ ಕೈಗೊಂಡಿದ್ದೀವಿ. 2 ಜನ ಸಸ್ಪೆಂಡ್ ಆಗಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಮತ್ತು ಒಬ್ಬರನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಲಾಯಿತು. ಅದೇ ಊರಿನವರು ಅಲ್ಲಿಯೇ ಕೆಲಸ ಮಾಡ್ತಾರೆ. ಅಕ್ರಮ ಮದ್ಯ ಮಾರಾಟಕ್ಕೆ ಸಹಕಾರ ನೀಡುತ್ತಿರುವ ಅಬಕಾರಿ ಇಲಾಖೆಗೆ ಧಿಕ್ಕಾರ. ಅಕ್ರಮ ಮದ್ಯ ಮಾರಾಟದ ನಮಗ್ ಒಂದೇ ಏನಾರ ಸಾಕ್ಷಿ ಸಿಕ್ಕ ಹಲೋ ಏನ್ ಮಾಡೋದು ನಿಮ್ಮ ಇಲಾಖೆ ನೋಡ್ರಿ. ಮದ್ಯ ಮಾರಾಟದ ಪರವಾನಗಿ ಅಕ್ರಮ ಸರಾಯಿ ಇವತ್ತು ಬಂದ್ ಮಾಡ್ಬೇಕಂತೇಳಿ ಪ್ರತಿಭಟನೆ ಮಾಡಿದ್ವು. ಯಾಕಂದ್ರೆ ರಾತ್ರಿ ಇವತ್ತು 4 ಗಂಟೆದಾಗ ಕುಡಿತಾರೋ, ರಾತ್ರಿ 2 ಗಂಟೆದಾಗ ಕುಡಿಯತ್ತಾರೋ. ಅಲ್ಲಿ ಎಲ್ಲ ಯುವಕರು ಇವತ್ತು ಹಾಳಾಗತ್ತಾರೋ. ಆ ಹಾಳಾಗ ಕಾರಣಕ್ಕಾಗಿ ಇವತ್ತು ಅಕ್ರಮ ಸರಾಯಿ ಸಂಪೂರ್ಣ ಬಂದ್ ಮಾಡ್ಬೇಕಂತೇಳಿ ಇವತ್ತು ರೈತ ಸಂಘ ಇವತ್ತ ನಿರಂತರ ಹೋರಾಟ ಮಾಡ್ತಾ ಐತಿ. ಆದ್ರೂ ಕೂಡ ಈ ಅಧಿಕಾರಿಗಳು ಮಂಡತನ ಹಾಕಿದಾರೋ. ಈ ಮಂಡತನ ಇವತ್ತ ಏನು ಲಂಚ ತಗೊಂಡು ಇವತ್ತು ಸರಾಯಿ ಮಾರಾಕತ್ತಾರಲ್ಲ, ಅದು ಸಂಪೂರ್ಣ ಬಂದ್ ಮಾಡ್ತೀವಿ. ಬಂದ್ ಮಾಡತಕ್ಕ ರೈತ ಸಂಘ ನಿರಂತರ ಹೋರಾಟವನ್ನು ಹಮ್ಮಿಕೊಳ್ಳುತ್ತೆ. ಏನ ಅಧಿಕಾರಿಗಳು ಏನ ಕೆಲಸ ಮಾಡಿದ ಮುಂದಿನ ದಿನಮಾನಗಳಲ್ಲಿ ಅವ್ರನ್ನ ಕಟ್ಟಿ ಹಾಕುವಂತ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಎಚ್ಚರಿಕೆ ಕೊಟ್ಟೈತಿ. ಅಧಿಕಾರಿಗಳು ಇವತ್ತ ಸಂಪೂರ್ಣ ಬಂದ್ ಮಾಡ್ತು ಅಂತ ಹೇಳಿ ಒಪ್ಕೊಂಡಾರು. ಬಂದ್ ಮಾಡಲೇಬೇಕು. ಮಾಡಿದ್ರ ಅವ್ರು ಯಾವ ರೀತಿ ತೀರ್ಮಾನ ತಗೋಬೇಕಂತ ರೈತ ಸಂಘ ಗಂಭೀರವಾಗಿ ಚಿಂತನೆ ಮಾಡತೈತಿ. ಏನ್ ಹೇಳಕ್ ನಾನು